That's about John the Baptist. ಕಳೆದ ಸರ್ತಿ ನಾವು ಸ್ಥಾನಿಕನಾಗಿರುವ ಯೋಹಾನನ ಕುರಿತಾಗಿ ನಾವು ಆಲೋಚನೆ ಮಾಡಿದ್ದೇವೆ. And the messenger of the covenant, our Lord Jesus Christ. ಮತ್ತು ಒಡಂಬಡಿಕೆಗೆ ಕಾರಣಕರ್ತನಾಗಿರುವ ಕ್ರಿಸ್ತ ಯೇಸುವನ್ನು ಕೂಡ ನಾವು ಆಲೋಚನೆ ಮಾಡಿದ್ದೇವೆ. And we come to know that there are John the Baptist made the way to the Lord. ಕರ್ತನಾದ ಯೇಸು ಕ್ರಿಸ್ತನ ಮಾರ್ಗವನ್ನ ಸರಾಗ ಮಾಡುವಂತ ಸ್ನಾನಿಕನಾಗಿರುವ ಯೋಹಾನನ ಕುರಿತಾಗಿ ಕೂಡ ನಾವು ಕೇಳಿದ್ದೇವೆ. And also he introduced Lord Jesus Christ to everyone. ಸ್ನಾನಿಕನಾಗಿರುವ ಯೋಹಾನನು ಯೇಸು ಕ್ರಿಸ್ತನನ್ನ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟನು. The Lamb of God which giveth his life for this entire world. ಅಂದ್ರೆ ಲೋಕ ಪಾಪ ನಿವಾರಣೆಗೋಸ್ಕರವಾಗಿ ದೇವರಿಂದ ನೇಮಿಸಲ್ಪಟ್ಟಿರುವಂತ ಯಜ್ಞದ ಕುರಿಯನ್ನಾಗಿ ಆತನು ಪರಿಚಯ ಮಾಡಿದನು. But Israel was not looking forward for a lamb of God. ಆದ್ರೆ ಇಸ್ರಾಯೇಲ್ ಜನಾಂಗದವರು ಯಜ್ಞದ ಕುರಿಗೋಸ್ಕರವಾಗಿ ಅವರು ಕಾಯುತ್ತಾ ಇರಲಿಲ್ಲ. They are looking for a king. ಅವರು ಒಬ್ಬ ರಾಜನಿಗೋಸ್ಕರವಾಗಿ ಕಾಯುತ್ತಾ ಇದ್ದರು. That's where the problem with them to believe in Lord Jesus Christ. ಆದ್ರಿಂದ ಕರ್ತನನ್ನ ಅವರು ನಂಬಲಿಕ್ಕೆ ಸಾಧ್ಯವಾಗದ ಸ್ಥಿತಿಯಲ್ಲಿದ್ದರು. And he is a king, but he is going to rule this world after. ಆದ್ರೂ ನಿಜವಾಗಿ ಕೂಡ ರಾಜನೇ, ಆ ರಾಜನಾಗಿರುವಂತವನು ರಾಜ್ಯವನ್ನ ಆಳ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಅದು ಮುಂದೆ ನೆರವೇರಲಿಕ್ಕಿರುವಂತ ಒಂದು ಸಂಗತಿ ಆಗಿದೆ. First he came to save us, for give his life for the sinners. ಅದಕ್ಕಿಂತ ಮೊದಲು ಆತನು ನಮ್ಮನ್ನು ರಕ್ಷಿಸಲಿಕ್ಕೋಸ್ಕರವಾಗಿರುವಂತ ಒಂದು ಪ್ರಣಾಳಿಕೆ ಅದು ದೇವರದ್ದಾಗಿತ್ತು. And he fulfilled that and he finished that, and we are now the children of God because of that. ಈಗ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮೊದಲನೆಯ ಉದ್ದೇಶವನ್ನು ನೆರವೇರಿಸಿದ ನಿಮಿತ್ತ ಈಗ ನಾವು ದೇವರ ಮಕ್ಕಳಾಗಿದ್ದೇವೆ. Now we are coming after that, the Lord is coming on the mid-air. ಇದಾದ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯ ಆಕಾಶಕ್ಕೆ ಆತನು ಬರಲಿಕ್ಕಿದ್ದಾನೆ. But the Israelites were confused that they are waiting for the Lord who come to rule this world. ಅವರು ರಾಜಾದಿರಾಜನಾಗಿ ಲೋಕವನ್ನು ಆತನು ಆಳ್ಲಿಕ್ಕೆ ಬರುವಂತ ಮೆಸ್ಸಯನಿಗೋಸ್ಕರವಾಗಿ ಮಾತ್ರವೇ ಅವರು ಕಾಯುತ್ತಾ ಇದ್ದರು. After he comes in the mid-air and we join with him, then he is going to come back again in the Mount of Olives. ಆದ್ರೆ ಗಣಿಯುವಂತದ್ದು ಏನಂತಂದ್ರೆ ಯೇಸು ಕ್ರಿಸ್ತನು ಮಧ್ಯ ಆಕಾಶಕ್ಕೆ ಬಂದು ಸಭೆ ಎತ್ತಲ್ಪಟ್ಟು ಅದಾದ ಮೇಲೆ ಅವನು ಈ ಲೋಕಕ್ಕೆ ಬಂದು ಅವನು ತನ್ನ ರಾಜ್ಯವನ್ನು ಸ್ಥಾಪಿಸಲಿಕ್ಕಿದ್ದಾನೆ. And he is going to rule this world at that time. That is, he is going to rule this world for 1,000 years. ಆ ರೀತಿಯಾಗಿ ಆತನು ಎರಡನೇ ಸತಿ ಬಂದ ಮೇಲೆ ಲೋಕವನ್ನ 1000 ವರ್ಷ ಆಳ್ವಿಕೆಗೆ ಒಳಪಡಿಸಲಿಕ್ಕಿದ್ದಾನೆ. And before that he is going to purify this world. ಅದಕ್ಕಿಂತ ಮೊದಲು ಲೋಕವನ್ನ ಆತನು ಶುದ್ಧೀಕರಿಸಲಿಕ್ಕಿದ್ದಾನೆ. He is going to purify Israel. ಆತನು ಇಸ್ರಾಯೇಲರನ್ನು ಶುದ್ಧೀಕರಿಸಲಿಕ್ಕಿದ್ದಾನೆ. And he is going to refine. He will sit as a refiner and a purifier of silver. ಆತನು ಬಂಗಾರವನ್ನ ಬೆಳ್ಳಿಯನ್ನ ಲೋಹಗಳನ್ನ ಯಾವ ರೀತಿಯಾಗಿ ಕಮ್ಮಾರನು ಶುದ್ಧೀಕರಿಸುತ್ತಾನೋ ಆ ರೀತಿಯಾಗಿ ಇಸ್ರಾಯೇಲರನ್ನು ಶುದ್ಧೀಕರಿಸಲಿಕ್ಕಿದ್ದಾನೆ ಬೆಂಕಿಯ ಮುಖಾಂತರವಾಗಿ. He will purify the sons of Levi. ಮತ್ತು ಯಾಜಕ ವರ್ಗದವರನ್ನು ಕೂಡ ಶುದ್ಧೀಕರಿಸಲಿಕ್ಕಿದ್ದಾನೆ. So when he comes here, he is going to purify, and he is going to judge all the people who is going to be in this world at that time. ಆತನು ಎರಡನೇ ಸತಿ ಈ ಲೋಕಕ್ಕೆ ಬರೋದಕ್ಕಿಂತ ಮೊದಲು ಸಂಕಷ್ಟ ಕಾಲಗಳಲ್ಲಿ ಇಸ್ರಾಯೇಲರನ್ನು ಮತ್ತು ಈ ಲೋಕದಲ್ಲಿರುವ ಎಲ್ಲರನ್ನು ಕೂಡ ಆತನು ನ್ಯಾಯ ತೀರಿಸಲಿಕ್ಕಿದ್ದಾನೆ. And after that he is going to rule this world in righteously. ಅದಾದ ಮೇಲೆ ಈ ಲೋಕವನ್ನ ನೀತಿ ಸಾಮ್ರಾಜ್ಯವನ್ನಾಗಿ ಮಾರ್ಪಡಿಸಿ ಆಳ್ಲಿಕ್ಕಿದ್ದಾನೆ. There will be peace, there will be joy, there will be the people are holy and living with the Lord. ಆ ಸಂದರ್ಭದಲ್ಲಿ ಸಮಾಧಾನ ಈ ಲೋಕದಲ್ಲಿ, ಸಂತೋಷ ಈ ಲೋಕವನ್ನ ತುಂಬಿಕೊಂಡಿರುತ್ತದೆ. ಕರ್ತನು ತನ್ನ ಪ್ರಜೆಗಳೊಟ್ಟಿಗೆ ಇರುವಂತವನಾಗಿರುತ್ತಾನೆ. But the problem with Israel is that they only know or believing that the Lord is coming to give them a righteous kingdom. ಆದ್ರೆ ಇಸ್ರಾಯೇಲ್ ಸಮಸ್ಯೆ ಏನಂತಂದ್ರೆ ಈ ರೀತಿಯಾಗಿ ಅಲ್ಲದೆ
ಡೈರೆಕ್ಟ್ ಆಗಿ ರಾಜ್ಯವನ್ನು ಕೊಡ್ಲಿಕ್ಕಿದ್ದಾನೆ ಅನ್ನುವಂಥದ್ದನ್ನೇ ನಿರೀಕ್ಷಿಸುತ್ತಾ ಇದ್ದಾರೆ. But Israel never believed that God is going to purify them, judge them. ಈ ನ್ಯಾಯ ತೀರ್ಪಿಗೆ ಅವರನ್ನ ದೇವರು ಒಳಪಡಿಸುತ್ತಾನೆ ಎನ್ನುವುದರ ಅರಿವು ಅವರಿಗಿಲ್ಲ. So they are not given any emphasis on the purifying factor or the punishment factor or the judgment factor of our Lord Jesus Christ. ಈ 7 ವರ್ಷಗಳ ಕಾಲದಲ್ಲಿ ಬರಲಿಕ್ಕಿರುವಂತ ದೇವರ ತೀರ್ಪು ಎನ್ನುವಂಥದ್ದು ಅಥವಾ ದೇವರ ಶುದ್ಧೀಕರಣದ ಒಂದು ಯೋಜನೆ ಅದು ಇಸ್ರಾಯೇಲರಿಗೆ ಗೊತ್ತಿಲ್ಲ. Same way, we also have to give emphasis on that we are going to stand before the judgment seat of Christ. ಅದೇ ರೀತಿಯಾಗಿ ನಮಗೂ ಕೂಡ ಒಂದು ತೀರ್ಪು ಇದೆ, ಅದು ಕ್ರಿಸ್ತನ ಸಿಂಹಾಸನ ಮುಂದೆ ಆಗುವಂತ ಒಂದು ತೀರ್ಪು. ಅದರ ಕುರಿತಾಗಿ ಅನೇಕ ವಿಶ್ವಾಸಿಗಳಿಗೆ ಅರಿವಿಕೆ ಇಲ್ಲ. We are all waiting for the blessed appearance of our Lord Jesus Christ on the mid-air, and we are all anxious to join with him and be with him forever. ನಾವೆಲ್ಲರೂ ಕೂಡ ಶುಭಪ್ರದವಾಗಿರುವಂತಹ ಆ ನಿರೀಕ್ಷೆ, ಆತನ ಬರಣಕ್ಕೋಸ್ಕರವಾಗಿ ಕಾಯುತ್ತಾ ಇದ್ದೇವೆ. ಬಂದ ಕೂಡಲೇ ಆತನೊಟ್ಟಿಗೆ ನಾವು ನಿರಂತರವೂ ಇರುತ್ತೇವೆ ಎನ್ನುವಂಥದ್ದು ನಿಜವೇ. Then after that we are going to stand before the judgment seat of Christ. ಆದ್ರೆ ಆ ಸಂದರ್ಭದಲ್ಲಿ ನಾವು ಕ್ರಿಸ್ತನ ನ್ಯಾಯಾಸನದ ಮುಂದೆ ವಿಶ್ವಾಸಿಗಳಾಗಿರುವಂತವರು ಕೂಡ ನಿಲ್ಲುವಂತ ಒಂದು ಸಮಯವಿದೆ. Then we see who is built on gold and silver and who built on the wood and hay. ಆ ಸಂದರ್ಭದಲ್ಲಿ ನಮ್ಮ ಒಂದು ಆತ್ಮಿಕ ಜೀವಿತ ಮತ್ತು ಸೇವೆ ಅದು ಹುಲ್ಲು ಆಪು ಕಟ್ಟಿಗೆಯ ಮುಖಾಂತರವಾಗಿ ಉಂಟಾಗಿರುವಂತ ಸೇವೆ ರೀತಿಯಲ್ಲಿದೆಯೋ ಅಥವಾ ಅಮೂಲ್ಯವಾಗಿರುವಂತ ಬೆಳ್ಳಿ ಬಂಗಾರ ವಜ್ರದ ರೀತಿಯಲ್ಲಿರುವಂತ ಸೇವೆಯೋ ದೇವರು ಪರೀಕ್ಷಿಸಲಿಕ್ಕಿದ್ದಾನೆ. So we have to be we are all happy and delighted, and we are all waiting for the coming of the Lord, and also we should be prepared to stand before the judgment seat of Christ. ಆದ್ರಿಂದ ನಾವು ಕರ್ತನ ಎರಡನೇ ಬರಣಕ್ಕೋಸ್ಕರವಾಗಿ ಕಾಯುತ್ತಿರುವಂತದ್ದು ನಮಗೆ ಆದರಣೆ ಕೊಡುವಂತದ್ದಾಗಿದ್ರೂ ಕೂಡ ಕ್ರಿಸ್ತ ನ್ಯಾಯಾಸನದ ಮುಂದೆ ನಿಲ್ಲುವಂತಹ ಒಂದು ಪ್ರಜ್ಞೆ ಅದನ್ನಿಟ್ಟುಕೊಂಡು ನಾವು ಈ ಲೋಕದಲ್ಲಿ ಸಿದ್ಧ ಆಗಬೇಕೆನ್ನುವಂಥದ್ದು ಪ್ರಾಮುಖ್ಯ. So now we come forward, we see that there is a problem with this Israelites again. ಈಗ ನಾವು ಗಮನಿಸುವಂತದ್ದು ಇಸ್ರಾಯೇಲರ ಒಂದು ಸಮಸ್ಯೆ ಇದೆ. In verse 7 we read, "Yet from the day of your fathers you have gone away from my ordinances and have not kept them. Return to me, and I will return to you, says the Lord of hosts. But you said, in what way shall we return?" ನಾವು ಈ 7ನೇ ವಚನದಲ್ಲಿ ಯಾವ ರೀತಿಯಾಗಿ ನಾವು ಕರ್ತನ ಕಡೆ ತಿರುಗಿಕೊಳ್ಳಬೇಕು ಎನ್ನುವಂಥದನ್ನ ನಾವು ನೋಡ್ತಾ ಇದ್ದೇವೆ. This is the same answer from the rebellious people or the backsliders. ಇದು ಕರ್ತನ ದೃಷ್ಟಿಯಲ್ಲಿ ಹಿಂಜಾರಿರುವಂತವರ ಜೀವಿತದ ಒಂದು ಪ್ರಶ್ನೆ ಆಗಿದೆ. We see that in the last portion he says, in what way shall we return? ಯಾವ ರೀತಿಯಾಗಿ ನಾವು ಕರ್ತನ ಕಡೆ ತಿರುಗಬೇಕು? If we say in about the coming back to the Lord and living a life for the Lord and all this stuff, when we preach and people say, in what way we have to come? I am already a nice person. ದೇವರ ವಾಕ್ಯದಲ್ಲಿ ನೀವು ದೇವರ ಕಡೆಗೆ ತಿರುಗಿರಿ ಎಂಬುವಂತಹದ್ರ ಒಂದು ಎಚ್ಚರಿಕೆ ಮಾತಿಗೆ ನಾವು ಯಾವ ರೀತಿಯಾಗಿ ತಿರುಗಬೇಕು, ನಾವು ಚೆನ್ನಾಗಿದ್ದೇವಲ್ಲ ಎನ್ನುವಂಥದ್ದನ್ನ ಅವರು ಮಾತನಾಡುವಂಥದ್ದು ನೋಡ್ತಾ ಇದ್ದೇವೆ. What I am doing is right, that I am justified by what I am doing. I am doing right. That's what the answer of these people. ಅವರು ನಿರೀಕ್ಷಿಸಿಕೊಂಡಿದ್ದಾರೆ ನಾವು ಮಾಡುತ್ತಿರುವುದು ಸರಿ ಎಂಬುದಾಗಿ. We see that yet from the days of your fathers you have gone away from my ordinances. ಆದ್ರೆ ದೇವರ ನಿಯಮಗಳಿಂದ ಅವರು ದೂರವಾಗಿ ಹೋಗಿದ್ದಾರೆ ಎನ್ನುವಂಥದ್ದು ಅರಿವು ಅವರಿಗೆ ಇಲ್ಲ. In several times we read in the word of God that they went away from the Lord. They are serving other gods. They are worshipping idols, and they are giving children for that. All this we see in the word of God. ಇಸ್ರಾಯೇಲರು ದೇವರಿಂದ ಆರಿಸಲ್ಪಟ್ಟಿರುವಂತ ಜನಾಂಗವಾಗಿದ್ದರೂ ಕೂಡ ಅನೇಕ ಸಂದರ್ಭದಲ್ಲಿ ದೇವರ ವಿಧಿ ನಿಯಮಗಳನ್ನ ಅವರು ತಿರಸ್ಕರಿಸಿ ಅವರು ತಿರುಗಿ ವಿಗ್ರಹಾರಾಧನೆಗೆ ಅಥವಾ ಬೇರೆ ದೇವರುಗಳಿಗೆ ಆಶ್ರಯಿಸಿರುವಂತಹ ಜೀವಿಸಿರುವಂತದ್ದನ್ನು ನಾವು ಚರಿತ್ರೆಯಲ್ಲಿ ನೋಡುತ್ತೇವೆ.
And God show his mercy, God show his love all the time he sent prophets and talk to them and bring them back to the Lord. ದೇವರು ಆದರೂ ಕೂಡ ಅವರ ಮೇಲೆ ಕೃಪೆಯನ್ನು ತೋರಿಸಿ ಅನೇಕ ಪ್ರವಾದಿಗಳ ಮುಖಾಂತರವಾಗಿ ಎಚ್ಚರಿಸಿ ಅವರನ್ನ ಒಳ್ಳೆಯ ಮಾರ್ಗದಲ್ಲಿ ತರಲಿಕ್ಕೆ ಪ್ರಯತ್ನ ಪಡುತ್ತಾನೆ. And they still cannot understand the love of God. ಆದರೂ ಕೂಡ ಅವರು ದೇವರ ಪ್ರೀತಿಯನ್ನ ಗಮನಿಸಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿದ್ದಾರೆ. God is sending messengers, God is sending his word to you and me through his servants, that you should understand that because God loves you. ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಕೂಡ ನಾವು ಕರ್ತನ ದೃಷ್ಟಿಯಲ್ಲಿ ಯೋಗ್ಯರಾಗಿ ನಡೆಯಬೇಕೆನ್ನುವುದಾಗಿಯೂ ಆ ಒಂದು ಉತ್ತಮವಾಗಿರುವಂತ ಮಾರ್ಗದಲ್ಲಿ ನಾವು ಇರಬೇಕೆಂಬುದಾಗಿಯೂ ನಮ್ಮನ್ನು ಎಚ್ಚರಿಸಲಿಕ್ಕೆ ಅನೇಕ ತರವಾಗಿರುವಂತಹ ಸೇವಕರನ್ನ ಕಳುಹಿಸ್ತಾ ಇದ್ದಾನೆ, ವಾಕ್ಯವನ್ನು ನಮ್ಗೆ ಕಳಿಸಿಕೊಡ್ತಿದ್ದಾನೆ. Even at this time of pandemic, we cannot come together, but God is providing us a way that we can listen, we can study the word of God. ಈ ಮಹಾಮಾರಿ ಇರುವಂತ ಸಂದರ್ಭದಲ್ಲಿ ನಾವು ಶಾರೀರಿಕವಾಗಿ ಅಥವಾ ಭೌತಿಕವಾಗಿ ಕೂಡಿ ಬರಲಿಕ್ಕೆ ಸಾಧ್ಯವಾಗದಿದ್ದರೂ ಕೂಡ ದೇವರು ಇನ್ನೊಂದು ರೀತಿ ಮಾರ್ಗದ ಮುಖಾಂತರವಾಗಿ ದೇವರ ವಾಕ್ಯ ಮತ್ತು ಅನ್ಯೋನ್ಯತೆ ನಮಗೆ ಒದಗಿಸಿಕೊಟ್ಟಿದ್ದಾನೆ. So we should understand that because of his love, he is making all this new means that we can study the word of God and we can understand the love of God. ಆದರೆ ದೇವರ ಪ್ರೀತಿ ನಮ್ಮನ್ನು ಎಡೆಬಿಡದೆ ಅನೇಕ ರೀತಿಯಲ್ಲಿ ನಮ್ಮನ್ನ ಕ್ರಮಪಡಿಸಲಿಕ್ಕೆ ಇರುವಂತಹ ಒಂದು ಮಾರ್ಗವನ್ನು ದೇವರು ತೋರಿಸುವುದರಲ್ಲಿ ಆದರೂ ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಿದ್ದಾನೆ ಮತ್ತು ನಾವು ದೇವರ ತೀರ್ಪಿಗೆ ಒಳಗಾಗದ ರೀತಿಯಲ್ಲಿ ನಮ್ಮನ್ನು ಕಾಯುವಂತವನಾಗಿದ್ದಾನೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. So they cannot understand the love of God. ಇಸ್ರಾಯೇಲರು ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. They are rebellious against the word of God. ಅವರು ದೇವರ ವಾಕ್ಯಕ್ಕೆ ವಿರೋಧವಾಗಿದ್ದಾರೆ. But this is a simple call from God, come back, return to me, and I will return to you. ಆದ್ರೆ ಕರ್ತನಾಗಿರುವಂತಹ ಯೆಹೋವನು ನುಡಿಯುತ್ತಾ ಇದ್ದಾನೆ, ನೀವು ನನ್ನ ಕಡೆಗೆ ತಿರುಗಿರಿ, ನಾನು ನಿಮ್ಮ ಕಡೆಗೆ ತಿರುಗುತ್ತೇನೆ ಎಂಬುದಾಗಿ. Once you walked with the Lord and now we went away from the Lord, and Lord is coming to you and asking you to come back. ಅವರು ಒಂದು ಕಾಲದಲ್ಲಿ ದೇವರ ಸನ್ನಿಹಾಸದಲ್ಲಿದ್ದು ಅವಿಧೇಯರಾಗಿ ಹೊರಟು ಹೋಗಿರುವಂತಹ ಜನಾಂಗವನ್ನ ತಿರುಗಿ ತನ್ನ ಕಡೆಗೆ ತಿರುಗಿರಿ ಎಂಬುದಾಗಿ ಕರೆಯುತ್ತಿದ್ದಾನೆ. I don't know which part of your life you have to come back to the Lord. Maybe your personal life, maybe your spiritual life, maybe your family life, maybe your assembly life, maybe your witnessing life. There you have to come back. ಅದೇ ರೀತಿಯಾಗಿ ನಮ್ಮ ವ್ಯಕ್ತಿಗತವಾಗಿರುವ ಜೀವಿತದಲ್ಲಿ ಕೂಡ ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ದೃಷ್ಟಿಯಲ್ಲಿ ನಾವು ಎಷ್ಟು ಮಟ್ಟಿಗೆ ಯಥಾರ್ಥವಾಗಿದ್ದೇವೆ, ಅಥವಾ ಎಲ್ಲಿಯಾದರೂ ನಾವು ತಪ್ಪಿ ಹೋಗಿದ್ದರೆ ಅಥವಾ ತಿರುಗಿ ಹೋಗಿದ್ದರೆ ಎಲ್ಲಿಂದ ನಾವು ತಿರುಗಿ ನಾವು ಎದ್ದು ಬರಬೇಕು, ಎಲ್ಲಿ ನಮ್ಮ ಜೀವಿತ ಕ್ರಮಪಡಿಸಿಕೊಳ್ಳಬೇಕು ಎನ್ನುವಂಥದ್ದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. God showed his love by sending his only begotten son. John 3:16 we read that. ಯೋಹಾನ ಬರೆದ ಸುವಾರ್ತೆ 3:16 ದೇವರು ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. So he performed the love, and because of his love, that meaning of love has changed. ಅದರ ಮುಖಾಂತರವಾಗಿ ದೇವರು ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. So I would like to encourage all of you to come back. I don't know which area of your life you have to submit to the Lord or come back to the Lord. ಆದ್ರಿಂದ ನಮ್ಮನ್ನ ಪರೀಕ್ಷಿಸಿಕೊಂಡು ತಿರುಗಿ ನಾವು ಯಥಾಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಆಗುವಂತೆ ಒಬ್ಬೊಬ್ಬರು ಕೂಡ ಪರೀಕ್ಷಿಸಿಕೊಳ್ಳಬೇಕು. And they are rebellious. Then what way we shall return? ಆದ್ರೆ ಇಸ್ರಾಯೇಲರಾದರೂ ಅವರು ದೇವರಿಗೆ ತಿರುಗಿ ಬಿದ್ದಂತಹ ಜನಾಂಗವಾಗಿದ್ದುಕೊಂಡು ದೇವರ ಒಂದು ಕರೆಯನ್ನ ಅವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪ್ರಶ್ನಿಸುತ್ತಿದ್ದಾರೆ, ಇನ್ನು ಯಾವ ರೀತಿಯಾಗಿ ನಾವು ತಿರುಗಬೇಕೆಂಬುದಾಗಿ. I don't know what they are talking, what the mind in their mind, maybe they don't want to accept that. ಯಾಕಂದ್ರೆ ದೇವರ ಕರೆ ಮತ್ತು ದೇವರು ಕೊಟ್ಟಿರುವಂತಹ ಆ ಒಂದು ಎಚ್ಚರಿಕೆಯನ್ನ ಅವರು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಾಗಿಲ್ಲ. They are telling that we are on the right track. There is no need for us to come back. ಅವರೇನ್ ಹೇಳ್ತಾ ಇದ್ದಾರೆ, ನಾವು ಸರಿಯಾಗಿದ್ದೀವಿ, ನಾವು ತಿರುಗಲಿಕ್ಕೆ ಏನಿಲ್ಲ ಎಂಬುದಾಗಿ. That is the attitude of most of the people in our midst. ಅದೇ ರೀತಿ ನಮ್ಮಲ್ಲಿ ಕೂಡ ಅಂತ ಜನರಿದ್ದಾರೆ. So may God help you to come back and understand these ways. ಆದ್ರಿಂದ ದೇವರ ಒಂದು
ಆ ಸಂದೇಶ ದೇವರ ಒಂದು ಕರೆಯನ್ನ ಕೇಳಿ ಅದರ ಅರ್ಥ ಮಾಡಿಕೊಳ್ಳುವಂತ ಮನಸ್ಸು ನಮಗೆ ದೇವರು ಒದಗಿಸಿಕೊಡ್ಲಿ. So Malachi is giving the answer in what way you have to come back. ಅದನ್ನ ಮಲಾಖಾಯನು ಬರೀತಾ ಯಾವ ರೀತಿಯಲ್ಲಿ ನೀವು ತಿರುಗಬೇಕು ಎನ್ನುವಂಥದ್ದನ್ನ ವಿವರಿಸುತ್ತಾ ಇದ್ದಾನೆ. So we have to understand that we have to come back in the different areas of our life. ಅನೇಕ ರೀತಿಯಲ್ಲಿ ತಿರುಗಬೇಕೆನ್ನುವಂಥದ್ದನ್ನ ನಾವು ಈ ವಾಕ್ಯದಲ್ಲಿ ಗಮನಿಸುತ್ತೇವೆ. When you come to verse 8, will a man rob God? Yet you have robbed me. But you say, in what way have we robbed you? In tithes and offering. 8ನೇ ವಚನದಲ್ಲಿ ನೋಡುತ್ತೇವೆ, ಒಬ್ಬನು ದೇವರಿಂದ ಕದ್ದುಕೊಳ್ಳಬಹುದು ಎಂಬುದಾಗಿ ಅವರು ಎಲ್ಲಿ ನಾವು ಕದ್ದುಕೊಂಡಿದ್ದೇವೆ ಎಂಬುದಾಗಿ ಹೇಳಿದ್ದಕ್ಕೆ ದೇವರಿಗೆ ಕೊಡಲಿಕ್ಕಿರುವಂತ ಆ ದಶಮ ಭಾಗವನ್ನ ನೀವು ಕದ್ದುಕೊಳ್ಳುತ್ತಿದ್ದೀರಿ ಎಂಬುದಾಗಿ ಅವರ ತಪ್ಪನ್ನು ದೇವರು ತೋರಿಸುತ್ತಾ ಇದ್ದಾರೆ. So we see that they're robbing God. ದೇವರಿಂದ ಕದ್ದುಕೊಳ್ಳುವಂತದ್ದು. That means which they are supposed to give to the Lord, they are taking by themselves. That is the way they are robbing God. ಅಂದ್ರೆ ದೇವರಿಗೆ ಸಲ್ಲತಕ್ಕಂತ ಆ ಒಂದು ದಶಮ ಭಾಗ ಅಥವಾ ದೇವರಿಗೆ ಸಲ್ಲತಕ್ಕಂತ ಕಾಣಿಕೆ ಅವರು ಸಮರ್ಪಿಸದೆ ಅದನ್ನು ಕೂಡ ಅವರು ತಿನ್ನುತ್ತಾ ಇದ್ದಾರೆ. The priests and the Levites were met from the sacrifices, and that is because of the temple activities are working. ಈಗಾಗಲೇ ಈ ಯಾಜಕ ವರ್ಗದವರು ಅಲ್ಲಿ ಬರುವಂತ ಬಲಿಗೆ ಸಂಬಂಧಪಟ್ಟಿರುವಂತ ಪ್ರಾಣಿಯ ಮಾಂಸವನ್ನು ತಗೊಳ್ಳುತ್ತಿದ್ದಾರೆ. The word tithe means, Hebrew word that means 10. ದಶಮ ಭಾಗ ಅಂದ್ರೆ 10ರಲ್ಲಿ 1 ಭಾಗ. A tithe is 10% of one's gain, fruit, animals or money. ಅಂದ್ರೆ ಅದು ಹಣವಿರಬಹುದು ಅಥವಾ ಅವರ ಬಳಿಯಲ್ಲಿ ಅಭಿವೃದ್ಧಿ ಆಗಿರುವಂತ ಕುರಿ ಮಂದೆಯಿಂದ ಆಗಿರಬಹುದು, ಯಾವುದೇ ಆಗಿರಲಿ ಎಲ್ಲದರಲ್ಲಿಯೂ ಕೂಡ 10ರ 1 ಪಾಲು ದೇವರಿಗೆ ಸಲ್ಲತಕ್ಕದ್ದು. In Leviticus chapter 27 verse 30 to 34 we read that. ಅದನ್ನ ಯಾಜಕ ಕಾಂಡ 27ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. 27 verse 30 to 34. 27ನೇ ಅಧ್ಯಾಯ 32ರಿಂದ 34ರವರೆಗೆ. You can read, brother. ಯಾರಾದ್ರೂ ಓದಿ ಬ್ರದರ್ ಅದನ್ನ. Yep. ನಾನು ಇಂಗ್ಲಿಷ್ ಬೈಬಲ್ ಇಟ್ಕೊಂಡಿದ್ದೇನೆ. ಮಾರ್ಕೋನಿ ಓದಿ ಸ್ವಲ್ಪ. ಬ್ರದರ್ 27ನೇ ಅಧ್ಯಾಯ. ನಿಧಾನಕ್ಕೆ ಓದು, ನಾನು ಬೈಬಲ್ ತರ್ತೀನಿ, ಕನ್ನಡ ಬೈಬಲ್. ಬ್ರದರ್ ವಾಕ್ಯ ಎಷ್ಟನೇದು? 27 to chapter 27 verse 30 to 34. 30ರಿಂದ 34 ಓದಿ. 30ರಿಂದ 34 ಬ್ರದರ್? 27 30ರಿಂದ 34. ಹೊಲದ ಬೆಳೆಯಾಗಲಿ ತೋಟದ ಹಣ್ಣುಗಳಾಗಲಿ ಭೂಮಿಯಿಂದುಂಟಾದ ಎಲ್ಲಾ ಆದಾಯದಲ್ಲಿ 10ನೆಯ ಪಾಲು ಯೆಹೋವನದಾಗಿರಬೇಕು. ಅದು ಯೆಹೋವನಿಗೆ ಮೀಸಲಾದದ್ದು. ಯಾವನಾದರೂ ತಾನು ಕೊಡಬೇಕಾದ 10ನೆಯ ಪಾಲಿನಲ್ಲಿ ಏನಾದರೂ ಬಿಡಿಸಿಕೊಳ್ಳಬೇಕೆಂದಿದ್ದರೆ ಅಷ್ಟರೊಡನೆ 5ನೆಯ ಭಾಗವನ್ನು ಹೆಚ್ಚಾಗಿ ಕೊಡಬೇಕು. ದನಗಳೇ ಆಗಲಿ ಹಾಡು ಕುರಿಗಳೇ ಆಗಲಿ ಒಡೆಯನು ಲೆಕ್ಕಿಸಿದ ಎಲ್ಲಾ ಪಶುಗಳಲ್ಲಿ ಪ್ರತಿ 10ನೇಯದು ಯೆಹೋವನಿಗೆ ಮೀಸಲಾಗಿರಬೇಕು. ಆ ಪಶುವು ಒಳ್ಳೆಯದು ಕೆಟ್ಟದ್ದು ಎಂದು ನೋಡಬಾರದು, ಅದನ್ನು ಬದಲಾಯಿಸಬಾರದು. ಕೊಡಬೇಕಾದವನು ಅದನ್ನು ಬದಲಾಯಿಸಿದ್ದಾದರೆ ಅವನು ಮೊದಲಾಗಿ ಲೆಕ್ಕಿಸಿದ್ದು ಅದಕ್ಕೆ ಬದಲಾಗಿ ಇಟ್ಟದ್ದು 2 ಯೆಹೋವನವಾಗಿರಬೇಕು. ಅದನ್ನು ಬಿಡಿಸಿಕೊಳ್ಳುವ ಅಧಿಕಾರವಿರುವುದಿಲ್ಲ. ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆಯ ಮೂಲಕ ಇಸ್ರಾಯೇಲಿಗೆ ಕೊಟ್ಟ ಆಜ್ಞೆಗಳು ಇವೆ. So this is the commandments God give regarding tithe. ಇದು ದೇವರು ದಶಮಾಂಶದ ಅಥವಾ ದಶಮ ಭಾಗದ ಕುರಿತಾಗಿ ಕೊಟ್ಟಿರುವಂತಹ ಒಂದು ಆಜ್ಞೆ ಆಗಿದೆ. All the tithe of the land, whether seed of the land or the fruit of the tree, is the Lord's, and it is holy to the Lord. ಅಂದ್ರೆ ನಿನಗೆ ಭೂಮಿಯಿಂದ ಬಂದಿರುವಂತ ಒಂದು ಬೆಳೆ ಆಗಿರಬಹುದು ಅಥವಾ ಪ್ರಾಣಿ ಸಂಪನ್ಮೂಲವಾಗಿರಬಹುದು, ಎಲ್ಲದರಲ್ಲಿಯೂ ಕೂಡ 10ನೇ 1 ಭಾಗವು ಅದು ಯೆಹೋವನದು. And they have to bring everything to the temple.
ಅದನ್ನ ದೇವರಿಗೆ ತಂದು ಸಮರ್ಪಿಸಬೇಕು. And there is a place where there's a go down like a storage place in the temple also. ಇದನ್ನೆಲ್ಲವೂ ಕೂಡ ಶೇಖರಿಸಲಿಕ್ಕೆ ಬೇಕಾಗಿರುವಂತ ಒಂದು ಸ್ಥಳವು ಕೂಡ ದೇವಾಲಯದಲ್ಲಿ ಇರುತ್ತದೆ. And if you want to bring that thing, you can all the grains and everything you can bring, or if it is so bulky, you can exchange with money. ಅಂದ್ರೆ ಈ ಹೊಲದಲ್ಲಿ ಬೆಳೆಯಲ್ಪಟ್ಟಿರುವಂತ ಧಾನ್ಯ ಅದನ್ನು ತರಬಹುದು, ಇಲ್ಲದ್ರೆ ಧಾನ್ಯವನ್ನ ಮಾರಿ ಅದರ ಹಣವನ್ನು ಕೂಡ ಕೊಡಬಹುದು. If you are bringing money, you have to add 20% more. ಹಣದ ರೀತಿಯಲ್ಲಿ ತರಬೇಕಾದ್ರೆ 20% ಮತ್ತೆ ಅದಕ್ಕೆ ಸೇರಿಸಬೇಕು. Because God knows that people are they are stingy and they will make the money less than what we have to pay. So God add 20% to that also. ಆದರೆ ಯಾಕಂದ್ರೆ ದೇವರು ಮನುಷ್ಯರ ಒಂದು ಜಿಪುಣತನವನ್ನ ಗಮನಿಸಿ ಆ ರೀತಿಯಾಗಿ ಹೇಳಿದ್ದಾನೆ. So God is working there, giving commandments to them to obey this commandment. God is giving that commandment for them to obey. Prabhudas brother? There's some problem. Yeah. ಜಾನ್ ಪಾಲ್ ಮಾಡ್ತಾರೆ ಅಷ್ಟ ತನಕ ಇದೆಲ್ಲ ಬರ್ತಾರೆ ಮತ್ತೆ ಇದಾಗುತ್ತೆ. ನಿಮ್ದು ಸರಿ ಆಯ್ತಾ ರೈಮಂಡ್? ತುಂಬಾ ಸ್ಲೋ ಇದೆ, ಇದೇ ಆಗ್ತಾ ಇಲ್ಲ. 3-4 ಸತಿ ಆಫ್ ಆಗಿ ಡಿಸ್ಕನೆಕ್ಟ್ అయినట్టుంది. Hello? I think he cut off. Uncle, Prabhu Uncle disconnect in uncle. Oh, okay. I think there is some net problem. Okay. Raymond uncle, ನೀವೇ try ಮಾಡಿ. ಅವ್ರದ್ದು ಪ್ರಾಬ್ಲಮ್. Yeah. So, Brother Raymond. Okay, brother, start. Till side. So I think, when we come to the book of Nehemiah, ನೇಮಿನ ಪುಸ್ತಕಕ್ಕೆ 13 verse 5, we read like this. 13ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಓದುತ್ತೇವೆ. And he prepared for him a large room where previously they had stored the grain offerings and the frankincense and the articles, the tithes of grain, the new wine and oil, which were commanded to be given to the Levites and singers and gatekeepers, and the offerings for all priests. ಅಲ್ಲಿ ಲೇವಿಯರಿಗೆ ಎಲ್ಲ ಯಾಜಕರಿಗೆ ಮತ್ತು ಇತರರಿಗೆ ಕೊಡಬೇಕಾಗಿದ್ದಂತ ಎಲ್ಲಾ ವಸ್ತುಗಳಿಗಾಗಿ ಅವರು ಒಂದು ದೊಡ್ಡ ಸ್ಥಳವನ್ನು ಸಿದ್ಧ ಮಾಡಿದರು. So they started storing all this in that new temple at the time of Nehemiah. ಅವರು ನೇಮಿನ ಕಾಲದಲ್ಲಿ ಈ ದೇವರ ಆಲಯದಲ್ಲಿ ಎಲ್ಲವನ್ನು ಅವರು ಶೇಖರಿಸ್ತಾ ಇದ್ದರು. We know that what happened at the time of Nehemiah, that means just after Nehemiah, that Malachi is giving this message, there was no food or anything in the temple. ನೇಮಿನ ಕಾಲ ಆದ ಮೇಲೆ ಮಲಾಕಿಯನ ಕಾಲದಲ್ಲಿ ದೇವರ ಆಲಯದಲ್ಲಿ ಯಾವುದೇ ಆಹಾರ ಪದಾರ್ಥಗಳು ಇರುತ್ತಿದ್ದಿಲ್ಲ. So the Levites and the priests, they left the temple and they went to their own place to work. ಲೇವಿಯರು ಯಾಜಕರು ತಮ್ಮ ದೇವರ ಆಲಯವನ್ನು ಬಿಟ್ಟು ತಮ್ಮ ಸ್ವಂತ ಊರಿಗೆ ಕೆಲಸಕ್ಕಾಗಿ ಹೋಗ್ತಾ ಇದ್ದರು. So that was a situation at the time of Malachi.
ಮಲಾಕಿಯನ ಕಾಲದಲ್ಲಿ ಈ ರೀತಿಯಾದ ಪರಿಸ್ಥಿತಿ ಇತ್ತು. People are not bringing the tithes, and the temple was, there is no money in the temple. ಜನರು ಯಾವುದೇ ದಶಮಾಂಶವನ್ನು ದೇವರ ಆಲಯಕ್ಕೆ ಮತ್ತು ಕಾಣಿಕೆಗಳನ್ನು ತರ್ತಾ ಇದ್ದಿಲ್ಲ. So the life of the priests were in jeopardy, in problem. ದೇವರ ಆಲಯದಲ್ಲಿ ಸೇವೆ ಮಾಡ್ತಿರೋ ಯಾಜಕರ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು. So they give that they stopped giving tithe. We see that in the time of our Lord Jesus Christ, the Pharisees were giving tithe for small things. ಯೇಸು ಸ್ವಾಮಿಯ ಕಾಲದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಅವರು ದಶಮಾಂಶ ಕೊಡ್ತಾ ಇದ್ರು, ಆದ್ರೆ ಇಲ್ಲಿ ದಶಮಾಂಶ ಕೊಡುವುದನ್ನು ನಿಲ್ಲಿಸಿಬಿಟ್ಟಿದ್ದರು. So they are not giving the right thing. They are giving from their not from their grains or their profits. They give from the small things in their life. ಅವರು ತಾವು ಶೇಖರಿಸಿದಂತ ಗೋಧಿಯಿಂದ ಆಗ್ಲಿ ಬೇರೆ ದೊಡ್ಡ ವಸ್ತುಗಳಿಂದ ಕೊಡ್ತಾ ಇದ್ದಿಲ್ಲ, ಸಣ್ಣ ಸಣ್ಣ ವಸ್ತುಗಳಲ್ಲಿ ದಶಮಾಂಶ ಕೊಡ್ತಾ ಇದ್ದರು. And the other group of people, they never give any tithe also. ಇನ್ನ ಕೆಲ ಜನರು ಗುಂಪವರು ಯಾವುದೇ ದಶಮಾಂಶ ಕೊಡ್ತಾ ಇದ್ದಿಲ್ಲ. In Matthew chapter 23 verse 23 to 24, we read that they give tithe for the minute garden herbs. We read there. ಮತ್ತಾಯನ್ ಬರೆದ ಸುವಾರ್ತೆ 23ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಅವರು ದಶಮಾಂಶವನ್ನು ಕೊಡ್ತಾ ಇದ್ದರು. So that's the situation at the time of Malachi. Brother? Oh, you are muted. Yeah, I'm hearing. Yeah. So, that is what happened at the time of Lord Jesus Christ. ಕರ್ತದ ಯೇಸು ಕ್ರಿಸ್ತನ ಕಾಲದಲ್ಲಿ ಈ ರೀತಿಯಾದ ಪರಿಸ್ಥಿತಿ ಇತ್ತು. We know that tithing is an act of worship. ದಶಮಾಂಶ ಸಲ್ಲಿಸುವುದು ಅದು ದೇವರ ಒಂದು ಆರಾಧನೆ ಭಾಗವಾಗಿರುತ್ತದೆ. It was not started in the time of Moses, but it was in the time of Abraham also. ಮೋಶೆ ಕಾಲದಲ್ಲಿ ಮಾತ್ರ ಅಲ್ಲ, ಅಬ್ರಾಮನ ಕಾಲದಲ್ಲೂ ಸಹ ದಶಮಾಂಶ ಇತ್ತು. That we read that Abraham who gave his tithes to Melchizedek, acknowledging that Melchizedek was the representative of Most High God. ಅದೇ ರೀತಿಯಾಗಿ ಅಬ್ರಾಮನ ಕಾಲದಲ್ಲಿ ಅಬ್ರಾಮನ ಮಲ್ಕಿಸ್ದೇಕನಿಗೆ ಆತನು ಉನ್ನತವಾದ ದೇವರ ಸೇವಕನೆಂಬುದಾಗಿ ಆತನಿಗೆ ದಶಮಾಂಶ ಕೊಟ್ಟನು. We read that in Genesis chapter 14 verse 20. ನಾವು ಆದಿಕಾಂಡ 14ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಓದ್ತೇವೆ. And in Hebrew chapter 7 also it is mentioned how Abraham have given worship the Lord by giving Melchizedek his tithe. ಅದೇ ರೀತಿಯಾಗಿ ಅಬ್ರಾಮನನ್ನು ನಾವು ಇಬ್ರಿಯ ಗ್ರಂಥದಲ್ಲಿ ನೋಡ್ತೇವೆ. ಆತನು ಮಲ್ಕಿಸ್ದೇಕನಿಗೆ ದಶಮಾಂಶ ಕೊಡುವ ಮೂಲಕ ದೇವರಿಗೆ ಆರಾಧನೆ ಸಲ್ಲಿಸಿದನು. And we know that Jacob also vowed that I will give tithes to Lord what you have given to me. In Genesis 28 chapter 28 verse 22 we read that. ಆದಿಕಾಂಡ 28ನೇ ಅಧ್ಯಾಯ 22ನೇ ವಾಕ್ಯದಲ್ಲೂ ಸಹ ನಾವು ನೋಡ್ತೇವೆ, ಯಾಕೋಬನು ದೇವರು ನನಗೆ ಕೊಟ್ಟಿದ್ದಲ್ಲಿ ನಾನು ದಶಮಾಂಶ ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. That was a practice before, because their love towards the people, love towards God, they are giving from their heart. ಅವರು ದೇವರ ಮೇಲೆ ಇದ್ದಂತ ಪ್ರೀತಿಯಿಂದ ತಮ್ಮ ಹೃದಯದಲ್ಲಿಂದ ಬಂದಂತದನ್ನು ಕಾಣಿಕೆಯಾಗಿ ಸಮರ್ಪಿಸ್ತಾ ಇದ್ದರು. When the law came, it became the part of worship. ಅದು ಬಂದಾಗ ದೇವರಿಗೆ ಆರಾಧನೆ ಸಲ್ಲಿಸುವಂತ ಒಂದು ವಿಧಿಯಾಗಿ ಮಾರ್ಪಟ್ಟಿತ್ತು. But when they're bringing the tithes and offerings, the people who are not only supporting the ministry of the temple, but they are also giving thanks to God for his bountiful provision for their own needs. ದೇವರು ಮಾಡಿದ ಮಹಾಪಕಾರಕ್ಕೆ ಮತ್ತು ದೇವರು ಕೊಟ್ಟಂತ ಎಲ್ಲಾ ವಿಷಯಕ್ಕೆ ಅವರು ದೇವಾಲಯಕ್ಕೆ ದಶಮಾಂಶ ಮಾತ್ರ ಅಲ್ಲ, ದೇವರಿಗೆ ಆರಾಧನೆ ರೀತಿಯಲ್ಲಿ ಕೊಡುತ್ತಾ ಇದ್ದರು. So that was a situation of how God treated them. God asked them to do. ಈ ರೀತಿಯಾಗಿ ಮಾಡಬೇಕೆಂಬುದಾಗಿ ದೇವರು ಹೇಳಿದ್ದರು. So when people are not obeying the the commandments of the Lord, that is affecting the Lord, that is affecting the ministry, that is affecting the priest.
ಇಲ್ಲಿ ದೇವರಿಗೆ ಅವ್ರು ಯಾವುದೇ ಕೊಡದೆ ಇದ್ದಾಗ ದೇವರ ಸೇವೆಗೂ ದೇವರ ಯಾಜಕರಿಗೂ ಅಲ್ಲಿ ತೊಂದರೆ ಆಗ್ತಾ ಇತ್ತು. So in our life also, we are not doing what God commanded us. It will affect the whole system, whole ministry of the Lord. ನಮ್ಮ ಜೀವಿತದಲ್ಲೂ ಅದೇ ರೀತಿಯಾಗಿ ದೇವರ ಆಜ್ಞೆಗಳಿಗೆ ವಿಧಿಗೆ ನಾವು ಒಳಗಾಗದೆ ದೇವರ ಸೇವೆಗೆ ಕೊಡದೆ ಇದ್ರೆ ಸೇವೆಗೆ ಹೊಡೆತ ಬೀಳ್ತದೆ. So we should be very careful in obeying the commandments of Lord. ದೇವರ ಆಜ್ಞೆ ಕಟ್ಟಳೆಗೆ ವಿಧೇಯರಾಗೋದಕ್ಕೆ ನಾವು ಎಚ್ಚರಿಕೆಯಿಂದ ಇರಬೇಕು. So really, brethren, this is an commandment from the Lord for the Israelites to give tithes. ಇದು ದೇವರಿಂದ ಬಂದ ಆಜ್ಞೆ ಆಗಿತ್ತು ಇಸ್ರಾಯೇಲರಿಗೆ, ಅವರು ದೇವರಿಗೆ ದಶಮಾಂಶ ಸಮರ್ಪಿಸಬೇಕೆಂಬುದಾಗಿ. But in now we read in Psalms 24 verse 1. ಕೀರ್ತನೆ 24ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಓದ್ತೇವೆ. At that time they can take 24 verse 1. ಭೂಮಿಯು ಅದಲ್ ಇರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. So everything is belong to God now. ಎಲ್ಲದೂ ದೇವರಿಗೆ ಇರುವಂತದ್ದಾಗಿರ್ತದೆ, ಸಮಸ್ತವು ಯೆಹೋವನದೇ ಎಂಬುದಾಗಿ ನೋಡ್ತೇವೆ. At that time they can use that money after 10% for the betterment of their life and for the betterment of the community. ಆ 10% ದಶಮಾಂಶದಿಂದ ತಮ್ಮ ಜೀವನಕ್ಕೆ ಮತ್ತು ತಮ್ಮ ಸಮಾಜದ ಜೀವನಕ್ಕೆ ಶೈಲಿಗೆ ಅವರು ಉಪಯೋಗಿಸಬಹುದಾಯಿತು. That in New Testament believers, for us there is no tithing is mentioned. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಿಗೆ ನಮಗೆ ದಶಮಾಂಶ ಹೇಳಲ್ಪಟ್ಟಿಲ್ಲ. We are, because everything belongs to God. ಇಲ್ಲಿ ಎಲ್ಲವೂ ದೇವರಿಗೆ ಎಂಬುದಾಗಿ ನೋಡ್ತೇವೆ. We are the stewards of the resources of God. ನಾವು ದೇವರ ಎಲ್ಲಾ ಕಾರ್ಯಕ್ಕೆ ಪಾರುಪತ್ಯಗಾರರಾಗಿರ್ತೇವೆ ಆತನ ರಿಸೋರ್ಸ್ಗೆ. So we have to use everything God have given to you, all your time, your ability, your money, your gifts. All that is given by God, and you have to use that for the glory of God. ನಮಗೆ ಕೊಟ್ಟಿರುವಂತ ಎಲ್ಲಾ ತಲಾಂತಗಳು, ನಮಗೆ ಕೊಟ್ಟಿರುವ ಎಲ್ಲಾ ವರಗಳು, ನಮಗೆ ಕೊಟ್ಟಿರುವಂತ ಎಲ್ಲಾ ದೇವ್ರು ಕೊಟ್ಟಂತ ವರಗಳಲ್ಲಿ ನಾವು ದೇವರಿಗಾಗಿ ಉಪಯೋಗಿಸಬೇಕು. All the resources you have to use for the glory of God. ನಮಗೆ ಕೊಟ್ಟಿರುವಂತ ಎಲ್ಲಾ ರಿಸೋರ್ಸ್ ದೇವರ ಮಹಿಮೆಗಾಗಿ ಉಪಯೋಗಿಸಬೇಕು. When we come to 1 Corinthians chapter 16 verse 1 to 4, ನಾವು 1ನೇ ಕೊರಿಂಥ್ಯ 16ನೇ ಅಧ್ಯಾಯಕ್ಕೆ ಬರುವಾಗ 1-4 ನೋಡುವಾಗ we see that 1 to 4. Brother, can you read it? 1 ಕೊರಿಂಥ್ಯ 16ನೇ ಅಧ್ಯಾಯ 1-4. ದೇವ ಜನರಿಗೋಸ್ಕರ ಹಣ ವಸೂಲಿ ಮಾಡುವುದನ್ನು ಕುರಿತು ನಾನು ಹೇಳುವುದೇನೆಂದರೆ, ಗಲಾತ್ಯದ ಸಭೆಗಳಿಗೆ ನಾನು ಹೇಳಿಕೊಟ್ಟ ಕ್ರಮದಂತೆ ನೀವು ಮಾಡಿರಿ. ನಾನು ಬಂದಾಗ ಹಣ ವಸೂಲಿ ಮಾಡಬೇಕಾದ ಅವಶ್ಯಕತೆ ಆಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನಗೆ ಬಂದ ಸಂಪಾದನೆ ಮೇರೆಗೆ ವಾರದ ಮೊದಲನೆಯ ದಿನದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿಟ್ಟುಕೊಂಡಿರಬೇಕು. ತಾನು ಬಂದ ಮೇಲೆ ನೀವು ಯಾರನ್ನು ಯೋಗ್ಯರೆಂದು ಸೂಚಿಸುವಿರೋ ಅವರನ್ನು ಯೆರೂಸಲೇಮಿಗೆ ನಿಮ್ಮ ಉಪಕಾರ ದ್ರವ್ಯವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಪತ್ರಗಳನ್ನು ಕೊಟ್ಟು ಕಳಿಸುವೆನು. ನಾನು ಸಹ ಹೋಗುವುದು ಯುಕ್ತವಾಗಿ ತೋರಿದರೆ ಅವರು ನನ್ನ ಜೊತೆಯಲ್ಲಿ ಬರಬಹುದು. So here we see how Apostle Paul is encouraging them to give to the Lord. ಇಲ್ಲಿ ಅಪೊಸ್ತಲನಾದ ಪೌಲನು ಇವರಿಗೆ ಯಾವ ರೀತಿ ಪ್ರೋತ್ಸಾಹಿಸ್ತಾ ಇದ್ದಾನೆ, ದೇವರಿಗೆ ಕೊಡ್ರಿ ಎಂಬುದಾಗಿ. So the churches of Galatia, you must do also one on the first day of the week. Let each one of you lay something aside, storing up as he may prosper, that there be no collections when I come. ಇಲ್ಲಿ ಗಲಾತ್ಯ ಸಭೆಗೆ ಹೇಳ್ತಾ ಇದ್ದೇನೆ, ವಾರದ ಮೊದಲನೆಯ ದಿನದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿ ಇಟ್ಟುಕೊಂಡಿರಬೇಕು. ನಾನು ಬಂದಾಗ ಯಾರನ್ನು ಸೂಚಿಸ್ತೇನೆ ಮತ್ತು ವಸೂಲಿ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ. So here we see that this should be a periodic, done at regular periods. It's giving an instruction to give to the Lord, not the timing, but the periodically, and with a regular periods you have to give to the Lord. ನೀವು ಸರಿಯಾದ ಸಮಯಕ್ಕೆ ದೇವರಿಗೆ ಕೊಡಬೇಕು.
then it should be a planned one. It's not when we remember, or sometime, you don't plan anything. You pray and plan for giving to the Lord. It's a planned one. ನಾವು ದೇವರಿಗೆ ಕೊಡುವಾಗ ಯೋಜನೆ ಮಾಡಿ ಸರಿಯಾದ ಸಮಯಕ್ಕೆ ಯೋಜನೆಯಿಂದ ಪ್ರಾರ್ಥನೆಯಿಂದ ಕೊಡಬೇಕು. He said it's according to your blessings, but it is proportionally you have to give. ನಮ್ಮ ಆಶೀರ್ವಾದ ತಕ್ಕಂತೆ ಇಲ್ಲ, ಸರಿಯಾಗಿ ಹೇಳಿದಂತ ದಶಮಾಂಶವನ್ನು ಸಮರ್ಪಿಸಬೇಕು. And it is a private way you are going to give, not done to make us known as generous givers. ನಾವು ಇದು ರಹಸ್ಯವಾಗಿ ಕೊಡಬೇಕು. But that is about your heart. ಅದು ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟದ್ದು. So people will know that you are giving. That's not a problem. But your heart is checking there. Why you are giving? Because you are blessed by God, and because of the love from your heart, you are giving to the Lord. ಇದು ಜನರಿಗೆ ಗೊತ್ತಾಗುತ್ತೆ, ಆದ್ರೂ ಸಹ ಇದು ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಪ್ರತಿಯೊಬ್ಬನು ತನ್ನ ಹೃದಯದ ಅನುಸಾರವಾಗಿ ದೇವರ ಮೇಲೆ ಇರುವಂತಹ ಪ್ರೀತಿಗೋಸ್ಕರ ಕೊಡಲಿ. So that is, if people know, that is not a wrong thing, but it is your heart is concerned there. ಇಲ್ಲಿ ನಾವು ನೋಡ್ತೇವೆ, ಇದು ಹೃದಯಕ್ಕೆ ಸಂಬಂಧಪಟ್ಟದ್ದು ಎಂಬುದಾಗಿ ನೋಡ್ತೇವೆ. So that if you are not giving to the Lord, then the whole ministry will be stuck. Ministry will be affected. ನೀವು ದೇವರಿಗೆ ಕೊಡೋದು ಹೋದರೆ ಸೇವೆಯು ಸ್ಥಗಿತವಾಗ್ತದೆ ಮತ್ತು ಪರಿಣಾಮ ಸ್ವಲ್ಪ ಕಷ್ಟವಾಗ್ತದೆ. So God is encouraging all of us to give to the Lord, and you have to understand that everything belongs to the Lord, not the 10%. ಎಲ್ಲವೂ ದೇವರಿಗೆ ಇರುವಂತದ್ದು ಮತ್ತು ನಾವು ಕೊಡುವಾಗ ದೇವರು ಇಲ್ಲಿ ನಮಗೆ ಪ್ರೋತ್ಸಾಹ ಪಡ್ತಾ ಇದ್ದಾನೆ, ನಾವು ದೇವರಿಗೋಸ್ಕರ ಕೊಡಬೇಕೆಂಬುದಾಗಿ. So we know that how that the brothers in Macedonia, they're willing to give. In 2 Corinthians chapter 9, we read there. 2 ಕೊರಿಂಥೆ 9ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. We see in verse 7, so let each one give as he purpose in his heart, not grudgingly or of necessity, for God loves a cheerful giver. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದ ಆಗ್ಲಿ ಬಲಾತ್ಕಾರದಿಂದ ಆಗ್ಲಿ ಯಾರು ಕೊಡಬಾರದು, ಸಂತೋಷವಾಗಿ ಕೊಡೋನ ಮೇಲೆ ದೇವರ ಪ್ರೀತಿ ಉಂಟು. This is love from the Lord. ಇದು ದೇವರಿಂದ ಬಂದ ಪ್ರೀತಿ. So we should understand that when you give from your heart, that's we see how they are going to give this to the Lord. ನಾವು ಕೊಡುವಾಗ ನಮ್ಮ ಹೃದಯದಿಂದ ಕೊಡಬೇಕು, ನಾವು ಕೊಡುವುದು ದೇವರಿಗೋಸ್ಕರ ಎಂಬುದಾಗಿ ತಿಳಿದುಕೊಂಡು ಕೊಡಬೇಕು. He's saying generous giving. ಉದಾರವಾಗಿ ಕೊಡಬೇಕು. Giving more than, not less, is more. ನಾವು ಹೆಚ್ಚಾಗಿ ಕೊಡಬೇಕು, ಸ್ವಲ್ಪ ಅಲ್ಲ. Freely given, not down out of guilt or manipulation. ಯಾರು ದುಃಖದಿಂದ ಆಗ್ಲಿ ಅಲ್ಲ ಬಲಾತ್ಕಾರದಿಂದ ಆಗ್ಲಿ ಕೊಡಬಾರದು. Then we see a cheerful giver, cheerfully giving. ನಾವಿಲ್ಲಿ ನೋಡ್ತೇವೆ ಸಂತೋಷದಿಂದ ಕೊಡುವ ವಿಷಯವಾಗಿ. So God loves a cheerful giver. ಸಂತೋಷವಾಗಿ ಕೊಡುವ ಮೇಲೆ ದೇವರ ಪ್ರೀತಿ ಉಂಟು. ದೇವರ ಅಂತವರನ್ನು ಇಷ್ಟಪಡುತ್ತಾನೆ. That's why in New Testament, God is not emphasizing a percentage or anything, because he wants the people to be give cheerfully. ಇಲ್ಲಿ ದೇವರು ಯಾವುದೇ ಹೊಸ ಒಡಂಬಡಿಕೆಯಲ್ಲಿ ಒತ್ತಡ ಆಗ್ತಾ ಇಲ್ಲ, ನಾವು ಇಷ್ಟೇ ಶೇಕಡ ಕೊಡಬೇಕೆಂಬುದಾಗಿ, ಆದ್ರೆ ಸಂತೋಷವಾಗಿ ಕೊಡೋನ್ ಮೇಲೆ ದೇವರ ಪ್ರೀತಿ ಉಂಟು ಎಂದು ಹೇಳ್ತಾ ಇದ್ದಾನೆ. So it should come from our heart towards the love of God. ಇದು ನಮ್ಮ ಹೃದಯದಿಂದ ಬರಬೇಕು, ದೇವರ ಮೇಲೆ ಪ್ರೀತಿ ಇರುವ ರೀತಿಯಲ್ಲಿ. But at the time of Israel, they are against the word of God. ಆದ್ರೆ ಇಸ್ರಾಯೇಲ ಕಾಲದಲ್ಲಿ ಅವರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾ ಇದ್ದರು. So they are asking how we rob. ಅವರು ಕೇಳ್ತಾ ಇದ್ದಾರೆ, ನಾವು ಯಾವ ರೀತಿಯಾಗಿ ನಿನ್ನಿಂದ ಕದ್ದುಕೊಂಡೆವು. Then we come to know that, when we come down, they're robbing themselves. ಆಮೇಲೆ ನೋಡ್ತೇವೆ ತಮ್ಮನ್ನೇ ತಾವು ಕದ್ದುಕೊಳ್ಳುತ್ತಾ ಇದ್ದರು ಎಂಬುದಾಗಿ. And because they are robbing themselves, because they are not getting the blessings from the Lord. ಅವರು ತಮ್ಮನ್ನೇ ತಾವು ಕದ್ದುಕೊಳ್ಳುವ ಕಾರಣ ದೇವರಿಂದ ಆಶೀರ್ವಾದವನ್ನು ಹೊಂದುತ್ತಾ ಇಲ್ಲ. They try to rob God, and now it happened that they are robbing themselves. ಅವರು ದೇವರಿಂದ ಕದ್ದುಕೊಳ್ಳುತ್ತಾ ಇದ್ರು ಮತ್ತು ತಮ್ಮಿಂದ ತಾವೇ ಕದ್ದುಕೊಳ್ಳುತ್ತಾ ಇದ್ರು.
So now they are in a depressed situation. Their crops are gone. There is no blessing in their country. There is no, their cattle are not growing. Their wineries are shut down. Everything is in their, there is not enough food in their, in the temple and also in, for the people. ಅಲ್ಲಿ ಆಲಯದಲ್ಲಿ ಎಲ್ಲಾ ವಸ್ತುಗಳು ಖಾಲಿಯಾಗಿತ್ತು. ಅಲ್ಲಿ ಯಾವುದೇ ರೀತಿಯಾದ ಆಹಾರ ಇದ್ದಿಲ್ಲ, ಆಹಾರ ಶೂನ್ಯವಾಗಿತ್ತು. ನಂತರ ಅವರು ದ್ರಾಕ್ಷಾರಸ ತೋಟದಲ್ಲಿ ದ್ರಾಕ್ಷಾರಸಗಳು ಸರಿಯಾಗಿ ಬೆಳೀತಿದ್ದಿಲ್ಲ. ಅವರ ದನ ಕರುಗಳು ಸರಿಯಾಗಿ ಅವು ಉತ್ಪತ್ತಿ ಆಗ್ತಾ ಇದ್ದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. So they are individually not blessed, and also nationally they are not blessed. ಅವರು ದೇಶವಾಗಿ ಸಹ ಆಶೀರ್ವಾದ ಹೊಂದುತ್ತಾ ಇಲ್ಲ ಮತ್ತು ಪ್ರತ್ಯೇಕವಾಗಿ ಸಹ ಅವರು ಆಶೀರ್ವಾದ ಹೊಂದುತ್ತಾ ಇಲ್ಲ. So they are not getting any blessing. I will rebuke the verse 11. I will rebuke the devourer for your sake, that he will not destroy the fruit of your ground, nor shall the vine fail to bear fruit for in the field, says the Lord of hosts. ಇಲ್ಲಿ ನಾವು ನೋಡ್ತೇವೆ, ಸೇನಾಧೀಶ್ವರನ ಯೆಹೋವನು ಈ ರೀತಿಯಾಗಿ ನುಡಿತಾನೆ, ನುಂಗುವ ಹುಳವನ್ನು ನಾನು ನಿಮಗೆ ತಡೆಯುವನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡದು, ನಿಮ್ಮ ದ್ರಾಕ್ಷಿ ಹಣ್ಣು ತೋಟದಲ್ಲಿ ಉದುರಿ ಹೋಗದು. ಇದು ಸೇನಾಧೀಶ್ವರನ ಯೆಹೋವನ ನುಡಿ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. So verse 10 9 we see that you curse with a curse, for you have robbed me, even this whole nation. Then verse 10, bring all the tithes into the storehouse, that there may be food in my house, and try me now in this, says the Lord of hosts, if you will not open for you the windows of heaven and pour out for you such blessings, that there will be no room enough to receive it. 9-10 ವಾಕ್ಯದಲ್ಲಿ ಹೇಳ್ತೇವೆ, ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವರಾದ ಕಾರಣ ಶಾಪಗ್ರಸ್ತರಾದಿರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಸ ಯಾವತ್ತು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದಿಂದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರ್ಣಗಳನ್ನು ಸುರಿಸುವನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನ ಯೆಹೋವನ ನುಡಿ. So God is going to establish everything when your attitude changes. ನಿಮ್ಮ ಆಲೋಚನೆಗಳು ಆದಾಗ ದೇವರು ಎಲ್ಲವನ್ನು ಕಾರ್ಯ ಸಾಧಿಸುವನಾಗಿರುತ್ತಾನೆ. So what is in your heart? Your heart is to be open towards the Lord. ನಿಮ್ಮ ಹೃದಯದಲ್ಲಿ ಏನಿದೆ, ನಿಮ್ಮ ಹೃದಯ ದೇವರಿಗೆ ತೆರೆದು ಕೊಡಬೇಕು. So then if you open your heart, your love towards Lord, then there is no problem of giving to the Lord. ನಿಮ್ಮ ಹೃದಯ ತೆರೆಯುವುದಾದ್ರೆ ನೀವು ದೇವರಿಗೆ ಕೊಡುವುದಲ್ಲಿ ಯಾವುದೇ ರೀತಿಯಾದ ತೊಂದರೆ ಇರುವುದಿಲ್ಲ. If you are not giving value to the love of God on the cross of Calvary, then you cannot give to the Lord. ದೇವರು ಕಲ್ವಾರಿ ಕ್ರೂಜಲ್ಲಿ ಸುರಿಸಿದಂತ ರಕ್ತಕ್ಕಾಗಿ ನಾವು ಅದಕ್ಕೆ ಬೆಲೆ ಕಟ್ಟದೆ ಹೋದರೆ ನಾವು ದೇವರಿಗೆ ಪ್ರೀತಿ ಕೊಡಲು ಸಾಧ್ಯವಾಗುವುದಿಲ್ಲ. So it is not how much you are giving, but it is how you are giving. ನೀವು ಎಷ್ಟು ಹಣ ಕೊಡುತ್ತಿದ್ದೀರಿ ಅಂತಲ್ಲ, ಯಾವ ರೀತಿ ಕೊಡುತ್ತಿದ್ದೀರಿ ಎಂಬುದಾಗಿ. So dearly brethren, we have to understand that they are not getting any blessings. Their God's windows are not going to open unless your heart is changed. ಅವ್ರಿಗೆ ಯಾವುದು ಸಿಗ್ತಾ ಇಲ್ಲ. ನಿಮ್ಮ ಹೃದಯಗಳನ್ನು ದೇವರಿಗೆ ತೆರೆದೇ ಹೋದರೆ ಅಲ್ಲಿ ಆಕಾಶದ ದ್ವಾರಗಳನ್ನು ತೆರೆದು ದೇವರಿಗೆ ನಿಮ್ಗೆ ಹಿಡಿಯಲಾರದಷ್ಟು ಸ್ಥಳಗಳಿಂದ ಸುವರ್ಗಳನ್ನು ಸುರಿಸ್ತಾ ಇಲ್ಲ. The Israel was blessed with all the material benefits. ಎಲ್ಲಾ ರೀತಿಯಾದ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಇಸ್ರಾಯೇಲಿಗೆ ಸಿಕ್ಕಿತ್ತು. But we are blessed with spiritual blessings. ಆದ್ರೆ ನಾವು ಆತ್ಮಿಕವಾಗಿ ಆಶೀರ್ವಾದ ಹೊಂದಿದ್ದೇವೆ. So we should understand that our blessing is the joy of our salvation. ನಮ್ಮ ಆಶೀರ್ವಾದವು ನಮಗೆ ಸಂತೋಷ ಕೊಡುವ ರಕ್ಷಣೆ ಆಗಿದೆ. We are not care about this world. ನಾವು ಈ ಲೋಕದ ಕುರಿತು ಯೋಚನೆ ಮಾಡುವುದು ಬೇಡ. So if your eye is not here, we are looking forward upward for the coming of the Lord, then you don't consider the things which you have in this world is great.
ಈ ಲೋಕದಲ್ಲಿರೋದು ಶ್ರೇಷ್ಠ ಎಂದು ತಿಳಿದುಕೊಳ್ಳಬೇಡ್ರಿ, ಯಾಕಂದ್ರೆ ನಮ್ಮ ಕಣ್ಣುಗಳು ಪರಲೋಕದ ಕಡೆಗೆ ನೋಡ್ಬೇಕು, ಬರುವಂತ ಕರ್ತನಾದ ಯೇಸು ಕ್ರಿಸ್ತನನ್ನು ಎದುರು ನೋಡಬೇಕು. And Lord said, try me now in this. ಇಲ್ಲಿ ದೇವರು ಹೇಳ್ತಾರೆ, ನನ್ನನ್ನು ಪರೀಕ್ಷಿಸಿ ನೋಡ್ರಿ ಎಂಬುದಾಗಿ. The people who give to the Lord, they are enjoying more from this Lord. ಯಾರು ದೇವರಿಗಾಗಿ ಕೊಡ್ತಾ ಇದ್ದಾರೋ ದೇವರಿಂದ ಹೆಚ್ಚಾಗಿ ಪಡೆದುಕೊಳ್ಳುತ್ತಾ ಇದ್ದಾರೆ. The people who are giving less, not the quantity. I'm talking the things you have. You know what? You give the whole thing to the Lord. If you are not willing to open your heart, be willing to open your hand, that is a problem in your Christian life. ಇಲ್ಲಿ ಕೊಡುವ ವಿಷಯ ಕೇಳುವಾಗ ಎಷ್ಟು ಅಂತ ಕೇಳ್ತಾ ಇಲ್ಲ, ಆದ್ರೆ ನಿಮ್ಮ ಹೃದಯ ತೆರೆದು ನೀವು ಸಂಪೂರ್ಣತೆಯಿಂದ ಕೊಡುವಾಗ ದೇವರು ಆಶೀರ್ವದಿಸ್ತಾನೆ. So Lord is open his windows and going to bless them. ದೇವರು ಆಕಾಶದ ದ್ವಾರಗಳನ್ನು ತೆರೆದು ನಿಮ್ಮನ್ನು ಆಶೀರ್ವದಿಸುವನು. So in your life you can enjoy the Christian life by giving to the Lord, not grudgingly, but with love towards the Lord. ನಿಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ನೀವು ಆಶೀರ್ವಾದ ಹೊಂದಬಹುದು, ದುಃಖದಿಂದ ಅಥವಾ ಬಲಾತ್ಕಾರದಿಂದ ಕೊಡುವ ಮೂಲಕ ಅಲ್ಲ, ಸಂತೋಷವಾಗಿ ಕೊಡುವ ಮೂಲಕ. So dearly beloved, Lord help us to understand this fact that giving cheerfully will be blessed in all ways. ಕ್ರಿಸ್ತನಲ್ಲಿ ಪ್ರಿಯರೇ, ನಮ್ಮ ಹೃದಯನ ತೆರೆದುಕೊಂಡು ನಾವು ತಿಳಿದುಕೊಳ್ಳೋಣ, ಸಂತೋಷವಾಗಿ ಕೊಡುವ ಮೇಲೆ ದೇವರ ಪ್ರೀತಿ ಉಂಟು ಎಂಬುದಾಗಿ. So if you want to get this, you have to get that idea how we are the New Testament believers giving to the Lord. ಇದರ ಮೂಲಕ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳು ದೇವರಿಗೆ ಯಾವ ರೀತಿ ಕೊಟ್ಟರು ಎಂಬುದಾಗಿ ನೀವು ಈ ವಿಷಯಗಳಿಂದ ತಿಳಿದುಕೊಳ್ಳಬಹುದು. So we should be open to give ourselves to the Lord. ನಾವು ದೇವರಿಗೆ ಕೊಡುವುದಲ್ಲಿ ನಾವು ಹೃದಯ ತೆರೆದವರಾಗಿರಬೇಕು. We have to submit ourselves to the Lord for his ಸಮರ್ಪಿಸಿಕೊಳ್ಳಬೇಕು. So are you ready to do that? ನೀವು ಇದನ್ನು ಮಾಡಲು ಸಿದ್ಧವಾಗಿದ್ದೀರಾ? If you fully submit to the Lord, then you don't have any problem to giving to the Lord also. ನೀವು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸುವುದು ಕೊಡುವುದಾದ್ರೆ ದೇವರಿಗೆ ಕೊಡುವುದರಲ್ಲೂ ನೀವು ಯಾವುದೇ ಹಿಡಿಯುವುದಿಲ್ಲ. So may God help you in these days to think more about giving, not only the money part, but all of you, your time, your resources, your gifts, and your abilities, and your connections, your friendship, everything you have to give to the Lord. ನೀವು ಎಲ್ಲವನ್ನು ಈ ಸಮಯದಲ್ಲಿ ದೇವರಿಗೆ ಸಮರ್ಪಿಸಲು ಸಿದ್ಧವಾಗಿರಬೇಕು. ಬೇರೆ ಹಣದ ವಿಷಯವಲ್ಲ, ನಿಮ್ಮ ತಲಾಂತಗಳನ್ನು, ನಿಮ್ಮ ಸಮಯವನ್ನು, ನಿಮ್ಮ ಎಲ್ಲಾ ವಿಷಯದಲ್ಲಿ ಕಾರ್ಯಗತ ಮಾಡಬೇಕೆಂಬುದಾಗಿ ನೀವು ದೇವರಿಗೆ ನಿಮ್ಮನ್ನೇ ಸಮರ್ಪಿಸಿಕೊಳ್ಳಬೇಕು. And we see in verse 12 what is the after effect of giving to the Lord. ನೀವು ದೇವರು ಕೊಟ್ಟ ಮೇಲೆ ಆದಂತ ವಿಷಯಗಳನ್ನು ನಾವು ಇಲ್ಲಿ ನೋಡ್ತೇವೆ. And all nations will call you blessed, for you will be a delightful land, says the Lord of hosts. ಆಗ ಸಕಲ ಜನಾಂಗದವರು ನಿಮ್ಮನ್ನು ಧನ್ಯರೆಂದು ಕೊಂಡಾಡುವರು, ನಿಮ್ಮ ದೇಶವು ಆನಂದವಾಗಿರುವುದು, ಇದು ಸೇನಾಧೀಶ್ವರನ ಯೆಹೋವನ ನುಡಿ. So when you are a cheerful giver to the Lord, when you give everything you have to the Lord, you submit yourself to the Lord, you see your neighbors will see the difference. ನೀವು ದೇವರಿಗಾಗಿ ಸಂತೋಷದಿಂದ ಕೊಡುವಾಗ, ದೇವರಿಗಾಗಿ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವಾಗ ನಿಮ್ಮ ಅಕ್ಕಪಕ್ಕ ಇರುವವರು ನಿಮ್ಮನ್ನು ಸರಿಯಾಗಿ ನೋಡುತ್ತಾರೆ. All the nations will call you blessed. ಎಲ್ಲರೂ ನಿಮ್ಮನ್ನು ಧನ್ಯರೆಂದು ಕರೆಯುತ್ತಾರೆ. Because they are not giving to the Lord, they were not blessed, they were in poverty. But when they are going to give to the Lord, God is going to bless them. ಅವರು ದೇವರಿಗೆ ಕೊಡ್ತಾ ಇದ್ದಿಲ್ಲ, ಆದ ಕಾರಣ ಬಡವರಾಗಿದ್ದರು. ಈಗ ದೇವರಿಗೆ ಕೊಡುವ ಮೂಲಕ ಅವರು ಆಶೀರ್ವಾದ ಹೊಂದುವರಾಗಿರ್ತಾರೆ. So dearly beloved, we see that when we become a Christian, the neighbors will see the difference in your house. ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಕ್ರೈಸ್ತರೆಂಬುದಾಗಿ ನಮ್ಮ ಅಕ್ಕಪಕ್ಕ ಇರುವವರು ತಿಳಿದುಕೊಳ್ಳುತ್ತಾರೆ. The love you shown with your wife, the love you shown with your parents, the love you shown to your children, everything will count. ನೀವು ನಿಮ್ಮ ಹೆಂಡತಿಗೆ ಮತ್ತು ನಿಮ್ಮ ಮಕ್ಕಳಿಗೆ, ನಿಮ್ಮ ಪೋಷಕರಿಗೆ ತೋರಿಸುವ ಪ್ರೀತಿ ಎಲ್ಲವೂ ಇಲ್ಲಿ ತೋರಿ ಬರ್ತದೆ.
And you also see the difference in your attitude and your nature and your daily life. ನಿಮ್ಮ ಪ್ರತಿನಿತ್ಯದ ದಿನದಲ್ಲಿ ನಿಮ್ಮ ಯೋಚನೆಯಲ್ಲೂ ಆಲೋಚನೆಗಳಲ್ಲೂ ಬದಲಾವಣೆ ಕಂಡು ಬರ್ತದೆ. There will be persecution. ಹಿಂಸೆಗಳು ಉಂಟು. There will be problems. ಸಮಸ್ಯೆಗಳಿದೆ. You are not rich, you have problem with money. ನೀವು ಶ್ರೀಮಂತರಾಗಿಲ್ಲ, ಹಣದಲ್ಲಿ ಕೊರತೆ ಇದೆ. But even in all these problems you are facing in such a way with cheerfully you are living a life which is a blessed life. ನೀವು ಎಲ್ಲ ಸಮಸ್ಯೆಯಲ್ಲೂ ನೀವು ಸಂತೋಷದಿಂದ ಕೊಡುವಾಗ ನೀವು ಸಂತೋಷಕರವಾದ ಜೀವಿತವನ್ನು ಜೀವಿಸಲು ಸಾಧ್ಯ. You are not talking against God or rejecting God. ನೀವು ದೇವರ ವಿರುದ್ಧ ಮಾತಾಡ್ತಾ ಇಲ್ಲ, ದೇವರನ್ನು ನಿರಾಕರಿಸ್ತಾ ಇಲ್ಲ. Job's wife told him to reject the Lord. ಯೋಬನ ಹೆಂಡತಿ ಹೇಳಿದ್ರು ದೇವರನ್ನು ನಿರಾಕರಿಸಿ ಎಂಬುದಾಗಿ. Dearly beloved, we are not going to reject God because the God loved us by giving his son. ನಾವು ದೇವರನ್ನು ನಿರಾಕರಿಸ್ತಿಲ್ಲ ಪ್ರಿಯರೇ. ದೇವರು ತನ್ನ ಒಬ್ಬನೇ ಮಗನನ್ನು ನಮಗೆ ಕೊಡುವ ಮೂಲಕ ಆತ ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿದ್ದಾನೆ. And in verse 13 we see that these are the things of this people's heart nowadays. ಈ 13ನೇ ವಾಕ್ಯದಲ್ಲಿ ನೋಡ್ತೇವೆ, ಈ ದಿನ ಜನರ ಹೃದಯಗಳು ಈ ರೀತಿಯಾಗಿದೆ. We see in verse 13, your words have been harsh against me. ನೀವು ನನ್ನ ವಿರುದ್ಧವಾಗಿ ಆಡಿದ ಮಾತು ಬಹು ಕಠಿಣ, says the Lord. ಎಂದು ಯೆಹೋವನು ಅನ್ನುತ್ತಾನೆ. Yet you say, what have we spoken against you? ನಿನಗೆ ವಿರುದ್ಧವಾಗಿ ಏನು ಮಾತಾಡಿದ್ದೇವೆ ಅನ್ನುತ್ತೀರಾ? So we are in our heart, sometime we may say the same things in our heart. ಅದೇ ರೀತಿಯಾಗಿ ನಮ್ಮ ಹೃದಯದಲ್ಲಿ ಕೆಲ ಸಮಯ ನಾವು ಈ ರೀತಿಯಾಗಿ ಮಾತಾಡಬಹುದು. So your life is, when it is miserable, when you have going through the problems, you will say the same word they are talking. ನಮ್ಮ ಜೀವಿತದಲ್ಲಿ ಸಮಸ್ಯೆಯಿಂದ ನಾವು ಹಾದು ಹೋಗುತ್ತಿರುವಾಗ ನಾವು ಈ ರೀತಿಯಾಗಿ ಮಾತಾಡಬಹುದು. Your words have been harsh against me. ನೀವು ಆಡಿದ ಮಾತು ಬಹು ಕಠಿಣ. Why you are doing this to me, Lord? Because I am your children. What is happening to me? Why are you doing? All these questions will come our heart. ಅನೇಕ ಪ್ರಶ್ನೆಗಳು ಬರ್ತದೆ ಕಷ್ಟದ ಸಮಯದಲ್ಲಿ. ಸ್ವಾಮಿ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದೆ? ನಾವು ನಿನ್ನ ಮಕ್ಕಳಲ್ಲವೇ? You see that all the complaints from our heart, we say that is quite normal. ನಾವು ತಿಳ್ಕೊಳ್ತೇವೆ ನಮ್ಮ ಹೃದಯದಿಂದ ಬರುವುದು ಇದು ಸಾಮಾನ್ಯ ಎಂಬುದಾಗಿ. So we have to be very careful in our Christian life that we are not going to rebel against God. ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ನಾವು ಎಚ್ಚರವಾಗಿರಬೇಕು. ದೇವರ ವಿರುದ್ಧವಾಗಿ ನಾವು ನಡೆದುಕೊಳ್ಳಬಾರದು. That believers and that people in Israel was talking against God, and they are not receiving the benefits from God. They are not looking toward their heart. ಇಸ್ರಾಯೇಲ್ ಜನರು ದೇವರ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ರು. ಆದ ಕಾರಣ ದೇವರಿಂದ ಆಶೀರ್ವಾದ ಹೊಂದುತ್ತಿದ್ದಿಲ್ಲ. ಅವರ ಹೃದಯವನ್ನು ತೆರೆದುಕೊಟ್ಟಿಲ್ಲ. The words from their mouth is against God. ಅವರ ಬಾಯಿಂದ ಬರುವಂತ ಮಾತು ಅದು ದೇವರಿಗೆ ವಿರುದ್ಧವಾಗಿತ್ತು. In Psalms 100 verse 2 we read like this: serve the Lord with gladness, come before his presence with singing. ಕೀರ್ತನೆ 100ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನ ಸಂತೋಷದಿಂದ ಸೇವಿಸಿ ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. So we have to serve the Lord with gladness. ನಾವು ದೇವರನ್ನು ಸಂತೋಷದಿಂದ ಸೇವಿಸಬೇಕು, not with murmuring. ನಾವು ಗುಣಗುಟ್ಟುತ್ತಾ ಆತನನ್ನು ಸೇವಿಸಬಾರದು. We see our example in Philippians chapter 2 verse 1 to 12. We see how our Lord is an example for serving the Lord. ಸೇವೆ ವಿಷಯದಲ್ಲಿ ನೋಡುವಾಗ ಫಿಲಿಪ್ಪ 2ನೇ ಅಧ್ಯಾಯದಲ್ಲಿ ನಾವು 1ರಿಂದ ನೋಡುವಾಗ ದೇವರು ಯಾವ ರೀತಿಯಾಗಿ ಸೇವೆ ಮಾಡಿದ್ದಾರೆ ಎಂಬುದಾಗಿ ನೋಡುತ್ತೇವೆ. I'm not going to read the whole chapter. I'm just going to mention that. ನಾ ಸಂಪೂರ್ಣವಾಗಿ ಅಧ್ಯಾಯ ಓದುದಿಲ್ಲ, ಕೆಲ ವಿಷಯಗಳು ಮಾತ್ರ ನಿಮ್ಮ ಗಮನಕ್ಕೆ ತರುತ್ತೇನೆ. So that should be the attitude of our brothers and sisters in this time. ಈ ಸಮಯದಲ್ಲಿ ನಮ್ಮ ಆಲೋಚನೆಗಳು ಯೋಚನೆಗಳು ಈ ರೀತಿಯಾಗಿರಬೇಕು. So let nothing be done through selfish ambition or conceit, but in lowliness
of mind, let each esteem others better than himself. ಪ್ರತಿಯೊಬ್ಬನು ಉತ್ತೇಜನ ಪಡಲಿ, ಯಾರು ಸಹ ಯಾವುದೇ ರೀತಿಯಾಗಿ ಕೆಟ್ಟ ಮನೋಭಾವದಿಂದ ಆಗ್ಲಿ ಯಾವುದೇ ವಿಷಯ ಪರಿಪೂರ್ಣತೆ ಇಲ್ಲದಂತೆ ಮಾಡಬಾರದು. So let verse 4, let each of you look out not only for his own interest, but also for the interest of others. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರ ಹಿತವನ್ನು ಸಹ ನೋಡಲಿ. So here the people of Israel was looking for their benefit only. ಇಸ್ರಾಯೇಲ್ ಜನರು ತಮ್ಮ ಸ್ವಹ ಹಿತಕ್ಕಾಗಿ ಮಾತ್ರ ನೋಡ್ತಾ ಇದ್ರು, ಮತ್ತೆ ತಮಗೇನು ಲಾಭ ಇದೆ ಎಂಬುದಾಗಿ ನೋಡ್ತಾ ಇದ್ರು. So because of that, they never give to the Lord, to the temple. ಅವರು ದೇವರಿಗೆ ಏನನ್ನು ಸಹ ಕೊಡ್ತಾ ಇದ್ದಿಲ್ಲ. They are looking for their own interest. ತಮ್ಮ ಒಂದು ಸ್ವಹ ಹಿತಕ್ಕಾಗಿ ಅವರು ನೋಡ್ತಾ ಇದ್ದರು. They are not looking for the interest of others. ಪರರ ಹಿತಕ್ಕಾಗಿ ಅವರು ನೋಡ್ತಾ ಇದ್ದಿಲ್ಲ. So let this mind be in you, which was also in Jesus Christ. ಇದೇ ರೀತಿಯಾದ ಮನಸ್ಸು ನಿಮ್ಮಲ್ಲೂ ಸಹ ಇರಲಿ, ಯಾವ ರೀತಿ ಯೇಸು ಸ್ವಾಮಿಯಲ್ಲಿತ್ತು. So he humbled himself and became obedient to the point of death. ಆತನು ತನ್ನನ್ನೇ ತಾನು ತಗ್ಗಿಸಿಕೊಂಡು ಮರಣಕ್ಕೆ ವಿಧೇಯನಾದನೆಂಬುದಾಗಿ ನೋಡ್ತೇವೆ. What a great example in our Christian life. ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಎಂತ ಒಂದು ಒಳ್ಳೆ ಮಾದರಿಯ ಉದಾಹರಣೆ ನೋಡಿರಿ. So Christ never looked for himself. ಕ್ರಿಸ್ತನು ತನಗಾಗಿ ತಾನು ನೋಡಿಕೊಳ್ಳಲಿಲ್ಲ. He looked for each one of us. ಆತನು ನಮ್ಮ ಪ್ರತಿಯೊಬ್ಬರಿಗೋಸ್ಕರ ನೋಡಿದನೆಂಬುದಾಗಿ ನೋಡ್ತೇವೆ. Dearly beloved, let God help these days to understand the love of God. ಪ್ರಿಯರೇ, ಸಮಯದಲ್ಲಿ ದೇವರ ಪ್ರೀತಿಯನ್ನು ನೀವು ತಿಳಿದುಕೊಳ್ಳಿ ಎಂಬುದಾಗಿ ಬಯಸುತ್ತೇನೆ. So when we come to verse 14, you see, you have said it is useless to serve God. What profit it is that we have kept his ordinance and that we walk as mourners. Verse 14. 14ನೇ ವಾಕ್ಯದಲ್ಲಿ ನೋಡ್ತೇವೆ, ನೀವು ದೇವರನ್ನು ಸೇವಿಸುವುದು ವ್ಯರ್ಥ, ನಾವು ಆತನ ನಿಯಮವನ್ನು ಅನುಸರಿಸಿ ಸೇನಾಧೀಶನ ಯೆಹೋವನ ಮುಂದೆ ದುಃಖದಿಂದ ವಿಕಾರಿಗಳಾಗಿ ನಡೆದುಕೊಂಡದ್ರಿಂದ ಅದು ಲಾಭವೇನು? So these people lost their hope. ಇವರು ತಮ್ಮ ನಿರೀಕ್ಷೆಯನ್ನು ಕಳ್ಕೊಂಡಿದ್ದರು. And they're walking as mourners. Pardon? They're walking as mourners. Mourning. ದುಃಖದಿಂದ ನಡೀತಾ ಇದ್ದರು. The Christian life is not a life of mourning, it's a life of joy. ಕ್ರೈಸ್ತ ಜೀವಿತ ದುಃಖದಿಂದ ತುಂಬಿರುವುದಲ್ಲ, ಸಂತೋಷದಿಂದ ಉಲ್ಲಾಸದಿಂದ ಇರುವುದು. So, dearly beloved, we have to come to understand the things in this world will never affect our Christian life. ಪ್ರಿಯರೇ, ನಾವೊಂದು ತಿಳ್ಕೋಬೇಕು, ಈ ಲೋಕದಲ್ಲಿ ಸಂಭವಿಸುತ್ತಿರುವ ಈ ಎಲ್ಲ ವಿಷಯಗಳು ಕ್ರೈಸ್ತಿಯ ಜೀವಿತಕ್ಕೆ ಯಾವುದೇ ರೀತಿಯಾಗಿ ಬದಲಾವಣೆ ತರುವುದಿಲ್ಲ. They are asking what profit we will get by serving the Lord. ಅವ್ರು ಹೇಳ್ತಾ ಇದ್ದಾರೆ, ದೇವರನ್ನು ಆರಾಧಿಸುವ ಅಥವಾ ಸೇವಿಸುವ ಮೂಲಕ ನಮಗೇನು ಲಾಭ? That is the thinking of this world now. ಈ ದಿನವೂ ಸಹ ಅದೇ ರೀತಿಯಾಗಿ ಲೋಕವು ಯೋಚಿಸ್ತಾ ಇದೆ. If I am serve the Lord, what I am going to get? ನಾನು ದೇವರನ್ನು ಸೇವಿಸಿದ್ರೆ ನನಗೆ ಲಾಭವೇನು? But they are not looking for the eternal benefit we are going to receive. ನಮಗೆ ನಿತ್ಯದಲ್ಲಿ ಸಿಗುವಂತ ಆ ಲಾಭವನ್ನು ನಾವು ಯೋಚನೆ ಮಾಡ್ತಾ ಇಲ್ಲ. Dearly beloved, that was the problem of Israelites at that time. ಪ್ರಿಯರೇ, ಇದೇ ರೀತಿಯಾದ ಸಮಸ್ಯೆ ಇಸ್ರಾಯೇಲ್ ಜನರಲ್ಲಿ ಇತ್ತು. They are not understanding the love of God. ಅವರು ದೇವರ ಪ್ರೀತಿಯನ್ನು ಸರಿಯಾಗಿ ತಿಳಿದುಕೊಳ್ಳಲಿಲ್ಲ. What good to serve the Lord? That's what they are asking. ಅವರು ಕೇಳ್ತಾ ಇದ್ದಾರೆ, ದೇವರನ್ನು ಸೇವಿಸುವಿಗೆ ನಮಗೇನು ಲಾಭ ಎಂಬುದಾಗಿ. They are looking for only for the benefit they are going to receive in this world. ಅವರಿಗೆ ಲೋಕದಲ್ಲಿ ಬರುವ ಬೇರೆ ಲಾಭದ ಕುರಿತು ಚಿಂತೆ ಮಾಡುತ್ತಾ ಇದ್ದರು. They are not looking forward the kingdom to come. ಅವರು ದೇವರ ರಾಜ್ಯದ ಬರುವ ವಿಷಯವಾಗಿ ಚಿಂತೆ ಮಾಡುತ್ತಿದ್ದಿಲ್ಲ. They are proud, they are wicked, they are saying they are useless to serve the Lord God, all these things in their mind. ಅವರು ಅಹಂಕಾರಿಗಳಾಗಿದ್ರು, ಗರ್ವಿಷ್ಠರಾಗಿದ್ದರು, ದುಷ್ಕರ್ಮಿಗಳಾಗಿದ್ರು. ದೇವರನ್ನು ಅವರು ಸೇವಿಸುವುದಕ್ಕೆ ಅವರು ಇಷ್ಟಪಡುತ್ತಿದ್ದಿಲ್ಲ. And their life is a mourning life. Every day they are just living in a tragedy. ಪ್ರತಿ ದಿನ ಅವರ ಜೀವಿತವು ದುಃಖ ಕರೆದಿಂದ ತುಂಬಿತ್ತು. ಅದು ಬೇರೆ ಸಮಸ್ಯೆಗಳಿಂದ ಉಂಟಾಗಿತ್ತು.
But brethren, we understand that God give us a great joy in our life. That's joy of salvation. ದೇವರು ನಮಗೆ ದೊಡ್ಡ ಸಂತೋಷ ಕೊಟ್ಟಿದ್ದಾನೆ, ಆ ರಕ್ಷಣೆಯ ಸಂತೋಷ. As these people of Israel was suffering because they are not serving the Lord properly. ಇಸ್ರಾಯೇಲ್ ಜನರು ದೇವರನ್ನು ಸರಿಯಾಗಿ ಆರಾಧಿಸದ ಕಾರಣ, ಸೇವಿಸದ ಕಾರಣ ಅವರು ಕಷ್ಟ ಪಡುತ್ತಾ ಇದ್ದರು. They never give themselves to the Lord. They never give the resources to the Lord. ತಾವು ತಮ್ಮನ್ನು ಸಹ ದೇವರಿಗೆ ಸಮರ್ಪಿಸಿಕೊಟ್ಟಿಲ್ಲ, ದೇವರಿಗೆ ಸಮರ್ಪಿಸಬೇಕಾದ ವಿಷಯಗಳನ್ನು ಸರಿಯಾಗಿ ಸಮರ್ಪಿಸುತ್ತಿದ್ದಿಲ್ಲ. But they are looking only forward for the blessings from the Lord. ಅವರು ದೇವರಿಂದ ಆಶೀರ್ವಾದ ಮಾತ್ರ ಎದುರು ನೋಡುತ್ತಾ ಇದ್ದರು. If you're not giving to the Lord yourselves, then you are not going to receive from the Lord. ನೀವು ದೇವರಿಗೆ ನಿಮ್ಮನ್ನೇ ನೀವು ಸಮರ್ಪಿಸಿಕೊಳ್ಳದೆ ಹೋದರೆ ದೇವರಿಂದ ನೀವು ಆಶೀರ್ವಾದ ಹೊಂದುವುದಿಲ್ಲ. They are the people who are talking against God. ಇಸ್ರಾಯೇಲರು ದೇವರ ವಿರುದ್ಧ ಮಾತಾಡುತ್ತಾ ಇದ್ದರು. They are the people, they don't want to come back to the Lord. ದೇವರ ಬಳಿಗೆ ಹಿಂತಿರುಗಿ ಬರಲು ಇಷ್ಟ ಇರ್ತಾ ಇದ್ದಿಲ್ಲ ಅವರಿಗೆ. Dearly beloved, in our Christian life, we don't know where we are lacking. We have to come back to the Lord. ಪ್ರಿಯರೇ, ಕ್ರೈಸ್ತಿಯ ಜೀವಿತದಲ್ಲಿ ನಾವು ಎಲ್ಲಿ ಕೊರತೆ ಪಡುತ್ತಾ ಇದ್ದೇವೆ ಎಂಬುದಾಗಿ ಗೊತ್ತಿಲ್ಲ, ಆದ್ರೆ ನಾವು ದೇವರ ಕಡೆಗೆ ಹಿಂತಿರುಗಿಕೊಳ್ಳಬೇಕು. So may God help us to these days to come back to the Lord. ನಾವು ದೇವರ ಕಡೆಗೆ ಹಿಂದಿರುಗಲು ದೇವರು ನಮಗೆ ಸಹಾಯ ಮಾಡಲಿ. Let us be a people who is giving ourselves to the Lord. ನಾವು ನಮ್ಮನ್ನೇ ದೇವರಿಗೆ ಸಮರ್ಪಿಸುವಂತ ಜನರಾಗಿರ್ಲಿ. Not only the time, the money or the resources we have, ನಮ್ಮಲ್ಲಿರುವ ಎಲ್ಲ ಸಾಮಗ್ರಿಗಳಾಗ್ಲಿ, ನಮ್ಮಲ್ಲಿರುವಂತ ಹಣ ಆಗ್ಲಿ ಅಲ್ಲ, but give ourselves to the Lord. ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸಬೇಕು. May God help you. May God bless you with these thoughts, and may the name of the Lord be glorified. Thank you, Brother Raymond, and thank you, Brother Prabhudas. ಈ ಎಲ್ಲ ಆಲೋಚನೆಗಳಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಪ್ರೋತ್ಸಾಹಪಡಿಸಲಿ, ಅಭಿವೃದ್ಧಿಪಡಿಸಲಿ.